ರಾಜ್ಯದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಬೆಳಗಾವಿಯಿಂದ ಹಿಡಿದು ಉಡುಪಿ ಮಂಗಳೂರಿನ ತನಕ ವರುಣ ಅಬ್ಬರಿಸುತ್ತಿದ್ದಾನೆ. ಅದರಲ್ಲೂ ಮಹಾರಾಷ್ಟ್ರದ ಮಳೆ ಬೆಳಗಾವಿಯಲ್ಲಿ ಪ್ರವಾಹ ತಂದಿಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೈಲಕೆರೆ ಕಲ್ಸಂಕ ಮಠದ ಬೆಟ್ಟು ಜಲಾವೃತ. ಕರ್ನಾಟಕದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಕೃಷ್ಣನೂರು, ಉಡುಪಿಯ ಬೈಲಕೆರೆ ಕಲ್ಸಂಕ ಮಠದ ಬೆಟ್ಟು ಜಲಾವೃತವಾಗಿದ್ದು, ನೆರೆ ನೀರು ಮನೆಗಳಿಗೆ ನುಗ್ಗಿದೆ. ವೃದ್ಧೆ, ಮಹಿಳೆ, ಮಗುವನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ರು. ಮಳೆ ಬಂದ್ರೆ ಶಾಲಾ ಮಕ್ಕಳಿಗೆ ಸಂಕಷ್ಟ. ಬೈಂದೂರಿನಲ್ಲಿ ಮಳೆಗಾಲದ ಗೋಳು ಮುಗಿಯುವಂತೆ ಕಾಣ್ತಾ ಇಲ್ಲ. ಇಲ್ಲಿ ಮಳೆ ಬಂದ್ರೆ ಶಾಲೆಗೆ ಹೋಗೋದಕ್ಕೆ ಆಗದೆ ಆಬ್ಸೆಂಟ್ ಆಗ್ತಾ ಇದ್ದಾರೆ. ಹಳ್ಳ ದಾಟ್ಕೊಂಡು ಶಾಲೆಗೆ ಹೋಗಲಾರದೆ ಗೈರಾಗ್ತಾ ಇದ್ದಾರೆ. ಇದು ಕುಂದಾಪುರದ ಹೆಬ್ಬಾರು ತಡಿ ಜನರ ಪರದಾಟದ ಕತೆ. ಮಳೆ ಬಂದ್ರೂ ಪ್ರವಾಸಿಗರ ಹುಚ್ಚಾಟ ನಿಲ್ತಾ ಇಲ್ಲ. ಮರಣ ಮಳೆ ಒಂದ್ ಕಡೆಯಾದ್ರೆ ಇಂಥ ಮಳೆಯಲ್ಲೂ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ. ಅಪಾಯದ ಎಚ್ಚರಿಕೆ ನಿರ್ಲಕ್ಷಿಸಿ ಸಮುದ್ರದಲ್ಲಿ ಈಜಾಡಿದ್ದಾರೆ. ಕಾರವಾರದ ಟ್ಯಾಗೂರ್ ಕಡಲ ತೀರದಲ್ಲಿ ಈಜಾಡ್ತಿದ್ದ ಕೆಲ ಪ್ರವಾಸಿಗರನ್ನ ಕಡಲಿನಿಂದ ಲೈಫ್ ಗಾರ್ಡ್ಸ್ ಎಳೆದು ತಂದಿದ್ದಾರೆ. ಮಳೆಯಲ್ಲಿ ಭರ್ಜರಿ ಎಣ್ಣೆ ಮತ್ತಿನಲ್ಲಿ. ಜೋರ್ಲಾ ಘಾಟ್ನಲ್ಲಿ ಕುಡುಕನ ಹುಚ್ಚಾಟ ಸವಾರರಿಗೆ ತಲೆಬಿಸಿ ತಂದಿಟ್ಟಿತ್ತು. ಗೋವಾ ಬೆಳಗಾವಿ ಮಾರ್ಗದ ಘಾಟ್ನಲ್ಲಿ ಅಣ್ಣಯ್ಯ ಫುಲ್ ಟೈಟ್ ಆಗಿ ಸಖತ್ ಡ್ಯಾನ್ಸ್ ಮಾಡ್ದ. ರಸ್ತೆಯಲ್ಲಿ ಬರುವ ಕಾರು ಬೈಕಿಗೆ ಅಡ್ಡ ನಿಂತ. ಮಹಾಮಳೆ ಅಬ್ಬರ, ಜನಜೀವನ ತತ್ತರ. ಮಹಾರಾಷ್ಟ್ರದಲ್ಲಿ ಮಳೆ ಬಂದ್ರೆ ಉತ್ತರ ಕರ್ನಾಟಕಕ್ಕೆ ಶೀತವಾಗುತ್ತೆ. ಚಿಕ್ಕೋಡಿ ಭಾಗದಲ್ಲಿ ಊರಿಗೆ ಊರೇ ಮುಳುಗಡೆ ಆಗುವ ಭೀತಿ ಉಂಟಾಗಿದೆ. ಮಲ್ಲಿಕವಾಡ ದತ್ತವಾಡ ಸೇತುವೆ ಜಲಾವೃತಗೊಂಡಿದೆ. ಭಟ್ಕಳ ರಾಷ್ಟ್ರೀಯ ಹೆದ್ದಾರಿ ಜಲಾವೃತ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ರಣಮಳೆ ಅಬ್ಬರ ಮುಂದುವರೆದಿದೆ. ಭಟ್ಕಳ ರಾಷ್ಟ್ರೀಯ ಹೆದ್ದಾರಿ ಜಲಾವೃತವಾಗಿದೆ. ಜಲಪಾತದಲ್ಲಿ ಸಿಲುಕಿದ್ದ 150 ಪ್ರವಾಸಿಗರ ರಕ್ಷಣೆ. ಗೋವಾದ ಸತ್ತಾರಿ ತಾಲೂಕಿನ ಪಾಲಿ ಜಲಪಾತದಲ್ಲಿ ಸಿಲುಕಿದ್ದ 150 ಪ್ರವಾಸಿಗರ ರಕ್ಷಣೆ ಮಾಡಲಾಗಿದೆ. ಜೋಗ ಜಲಪಾತದ ಸೌಂದರ್ಯಕ್ಕೆ ಪ್ರವಾಸಿಗರು ಫಿದಾ. ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು, ವಿಶ್ವವಿಖ್ಯಾತ ಜೋಗ ಜಲಪಾತದ ಸೌಂದರ್ಯ ಮತ್ತಷ್ಟು ಹೆಚ್ಚಾಗಿದೆ. ಗೋಕಾಕ್ ಜಲಪಾತ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಆದರೆ ಜಲಪಾತ ನೋಡೋದಕ್ಕೆ ಬಂದ ಕೆಲ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತ ಜಿಲ್ಲಾಡಳಿತ ಜಲಪಾತದ ಬಳಿ ಪೊಲೀಸ್ ಭದ್ರತೆ ಮಾಡಿದೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ.